ನಮ್ಮ ಈ ಕಥೆ ಶುರುವಾಗೋದು ಇಬ್ರು ನಾಯಕರಿಂದ. ಒಬ್ರು ದೈವಿ ರಾಜಕುಮಾರ, ಇನ್ನೊಬ್ರು ವಾನರ ರಾಜ. ವಿಚಿತ್ರ ಅಂದ್ರೆ ಇಬ್ರೂ ತಮ್ದೆಲ್ಲವನ್ನೂ ಕಳ್ಕೊಂಡಿದ್ರು. ಸೊ ಅವರಿಬ್ಬರ ಹತಾಶೆಯ ಒಂದು ಮೈತ್ರಿ ಇತಿಹಾಸದಲ್ಲೇ ಅತಿದೊಡ್ಡ ಯುದ್ಧಕ್ಕೆ ಹೇಗೆ ಕಾರಣವಾಯಿತು ಅಂತ ನೋಡೋಣ ಬನ್ನಿ. ಸುಪ್ರಶ್ನೆ ಏನಪ್ಪಾ ಅಂದ್ರೆ, ಗಡೀಪಾರಾದ ದೇವ್ರಿಗೆ ವಾನರ ರಾಜನ ಸಹಾಯ ಬೇಕಾದ್ರೆ ಏನಾಗುತ್ತೆ? ಕತೆ ಶುರುವಾಗುದೇ ಇಲ್ಲಿಂದ. ಒಬ್ರು ರಾಮ, ಅಯೋಧ್ಯೆಯಿಂದ ಗಡೀಪಾರಾಗಿದ್ದ ರಾಜಕುಮಾರ. ಇನ್ನೊಬ್ರು ಸುಗ್ರೀವ, ತನ್ನ ಸ್ವಂತ ಅಣ್ಣನಿಂದಲೇ ರಾಜ್ಯ ಕಳ್ಕೊಂಡಿದ್ದ ವಾನರ ರಾಜ. ಅವ್ರಿಬ್ರ ಭೀಟಿ ಇದೆಯಲ್ಲ, ಅದು ಸುಮ್ನೆ ಆಗಿದ್ದಲ್ಲ, ಅದು ಆಗ್ಲೇಬೇಕಿತ್ತು. ಹೌದು, ಇಬ್ರು ರಾಜರೇ, ಆದ್ರೆ ಇಬ್ರೂ ಗಡೀಪಾರಾದವರು. ಅವರವರ ದುಃಖಗಳು ಬೇರೆ ಬೇರೆ ಆಗಿದ್ರೂ ಅವರಿಬ್ಬರ ಗುರಿ ಮಾತ್ರ ಒಂದೇ ಆಗಿತ್ತು: ಸೇಡು ಮತ್ತು ತಾವು ಕಳೆದುಕೊಂಡಿದ್ದನ್ನು ಮರಳಿ ಪಡೆಯುವುದು. ಒಂದ್ ಕಡೆ ರಾಮ ಅಪಹರಣಕ್ಕೊಳಗಾದ ತನ್ನ ಪ್ರೀತಿಯ ಪತ್ನಿ ಸೀತೆಗಾಗಿ ಕಾಡು ಮೇಡು ಅಲಿತಿದ್ದ. ಇನ್ನೊಂದ್ ಕಡೆ ಸುಗ್ರೀವ ತನ್ನ ಸ್ವಂತ ಅಣ್ಣ ವಾಲಿಯಿಂದಲೇ ವಂಚನೆಗೆ ಒಳಗಾಗಿ ಪ್ರಾಣ ಉಳಿಸ್ಕೊಳ್ಳೋಕೆ ಹೆದರ್ಕೊಂಡು ಬದುಕ್ತಿದ್ದ. ಇಂಥ ಒಂದು ಹತಾಶೆಯ ಕ್ಷಣದಲ್ಲೇ ಒಂದು ಉಪಾಯ ಹೊಳೆಯಿತು. ರಾಮನ ಶಕ್ತಿ ಸುಗ್ರೀವನ ಸಮಸ್ಯೆಯನ್ನ ಬಗೆಹರಿಸಬಲ್ಲದು, ಮತ್ತು ಸುಗ್ರೀವನ ಸೇನೆ ರಾಮನ ಅಗತ್ಯವನ್ನ ಪೂರೈಸಬಲ್ಲದು. ಹೀಗೆ ಒಂದು ಐತಿಹಾಸಿಕ ಮೈತ್ರಿಗೆ ಅಡಿಪಾಯ ಬಿತ್ತು. ಒಪ್ಪಂದ ತುಂಬಾನೇ ಸ್ಪಷ್ಟವಾಗಿತ್ತು ನೋಡಿ. ರಾಮ ಯಾರಿಂದಲೂ ಸೋಲಿಸಲಾಗದ ವಾಲಿಯನ್ನ ಸಂಹಾರ ಮಾಡಬೇಕು. ಪ್ರತ್ಯಾಗಿ ಸುಗ್ರೀವ ತನ್ನ ಇಡೀ ವಾನರ ಸೇನೆಯನ್ನ ಬಳಸಿ ಸೀತೆಯನ್ನ ಹುಡುಕಿಕೊಡ್ಬೇಕು. ಇದು ಒಂದು ರೀತಿಯಲ್ಲಿ ವಿನ್ ವಿನ್ ಸಿಚುವೇಶನ್. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇತ್ತು. ತನ್ನ ಅಣ್ಣ ವಾಲಿಯ ಶಕ್ತಿ ಎಂಥದ್ದು ಅಂತ ಸುಗ್ರೀವನಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಈ ಅಪರಿಚಿತ ರಾಜ್ಕುಮಾರನ ಮಾತನ್ನ ಹಾಗೆ ನಂಬೋದ್ಹೇಗೆ? ಅವನಿಗೆ ರಾಮನ ಶಕ್ತಿಯ ಬಗ್ಗೆ ಅನುಮಾನವಿತ್ತು. ಬರೀ ಮಾತುಗಳು ಸಾಕಾಗಲ್ಲ ಅಲ್ವಾ, ಮಾಡಿ ತೋರಿಸ್ಬೇಕಿತ್ತು. ರಾಮನ ಶಕ್ತಿ ಎಂಥದ್ದು ಅಂತ ಸುಗ್ರೀವನಿಗೆ ಕಣ್ಣಾರೆ ಕಾಣಬೇಕಿತ್ತು. ಅವನಿಗೆ ಖಚಿತವಾದ ಒಂದು ಪುರಾವೆ ಬೇಕೇ ಬೇಕಿತ್ತು. ಸರಿ, ರಾಮನ ಮೊದಲ ಪರೀಕ್ಷೆ ಶುರುವಾಯ್ತು. ಒಂದು ಪರ್ವತದ ಗಾತ್ರದ ದುಂದುಬಿ ಅನ್ನೋ ರಾಕ್ಷಸನ ಅಸ್ಥಿಪಂಜರ ಅಲ್ಲೇ ಬಿದ್ದಿತ್ತು. ರಾಮ ಅದನ್ನ ತನ್ನ ಕಾಲಿನ ಹೆಬ್ಬೆರಳಿನಿಂದ ಎಷ್ಟು ಸಲೀಸಾಗಿ ಅಂದ್ರೆ ಬರೋಬ್ಬರಿ 80 ಮೈಲಿ ದೂರಕ್ಕೆ ಹಾರಿಸ್ಬಿಟ್ಟ. ಆದ್ರೆ ನಿಜವಾದ ಪರೀಕ್ಷೆ ಇನ್ನೂ ಮುಂದಿತ್ತು. ರಾಮ ತನ್ನ ಬತ್ತಳಿಕೆಯಿಂದ ಒಂದೇ ಒಂದು ಬಾಣ ತಗೊಂಡು ಒಡ್ದ. ಆ ಬಾಣ ಒಂದಲ್ಲ ಎರಡಲ್ಲ 7 ದೊಡ್ಡ ಸಾಲ ಮರಗಳನ್ನ ಸೀಳುಕೊಂಡು ಅದರ ಹಿಂದಿದ್ದ ಪರ್ವತವನ್ನು ಭೇದಿಸಿ ಪಾತಾಳಕ್ಕೆ ಹೋಯ್ತು. ಆ ಕ್ಷಣ ಇದೆಯಲ್ಲ, ಆ ಕ್ಷಣದಲ್ಲಿ ಸುಗ್ರೀವನ ಎಲ್ಲಾ ಅನುಮಾನಗಳು ಮಾಯವಾದವು. ಇದು ಬರೀ ಮನುಷ್ಯನ ಶಕ್ತಿಯಲ್ಲ, ಇದು ದೈವೀ ಶಕ್ತಿ ಅಂತ ಅವನಿಗೆ ಸಂಪೂರ್ಣವಾಗಿ ಅರ್ಥ ಆಯಿತು. ಅವನು ರಾಮನಿಗೆ ಸಂಪೂರ್ಣವಾಗಿ ಶರಣಾದ. ಈಗ ತನ್ನ ಶಕ್ತಿಯನ್ನ ಸಾಬೀತುಪಡಿಸಿದ ಮೇಲೆ ರಾಮನು ತನ್ನ ಮಾತನ್ನ ಉಳಿಸಿಕೊಳ್ಳುವ ಸಮಯ ಬಂದಿತ್ತು. ಒಪ್ಪಂದದ ಮೊದಲ ಭಾಗವನ್ನ ಪೂರೈಸಬೇಕಿತ್ತು. ಪ್ಲಾನ್ ಪ್ರಕಾರ ಎಲ್ಲವೂ ವೇಗವಾಗಿ ನಡೆಯಿತು. ಸುಗ್ರೀವ ಕಿಷ್ಕಿಂಧೆಗೆ ಹೋಗಿ ವಾಲಿಯನ್ನ ಯುದ್ಧಕ್ಕೆ ಕರೆದ. ಅವರಿಬ್ಬರ ನಡುವೆ ಭೀಕರ ಯುದ್ಧ ನಡೀತಿರುವಾಗ ರಾಮ ಮರೆಯಲ್ಲಿ ನಿಂತು ಕೊಟ್ಟ ಮಾತಿನಂತೆ ಒಂದೇ ಬಾಣದಿಂದ ವಾಲಿಯನ್ನ ಸಂಹರಿಸಿದ. ಹೀಗೆ ಒಪ್ಪಂದದ ಮೊದಲ ಭಾಗ ಪೂರ್ಣಗೊಂಡಿತು. ಈಗ ಸುಗ್ರೀವ ಕಿಷ್ಕಿಂಧೆಯ ರಾಜನಾಗಿದ್ದ. ರಾಮನಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಸರದಿ ಅವಂದಾಗಿತ್ತು. ಸುಗ್ರೀವ ತನ್ನ ಮಾತನ್ನ ಉಳಿಸ್ಕೊಂಡ. ಲಕ್ಷಾಂತರ ವಾನರ ಯೋಧರನ್ನ ಒಟ್ಟುಗೂಡಿಸಿ ಸೀತೆಯನ್ನ ಹುಡುಕೋಕೆ 4 ದಿಕ್ಕುಗಳಿಗೂ ಕಳಿಸಿದ. ಬಹುಶಃ ಇದು ಜಗತ್ತು ಕಂಡ ಅತಿ ದೊಡ್ಡ ಸರ್ಚ್ ಆಪರೇಷನ್ ಆಗಿರಬಹುದು. ತಿಂಗಳುಗಟ್ಟಲೆ ಹುಡುಕಾಟ ನಡೀತು, ಆದ್ರೆ ಯಾವುದೇ ಸುಳಿವು ಸಿಗ್ಲಿಲ್ಲ. ಎಲ್ರೂ ನಿರಾಶರಾಗಿದ್ದಾಗ ಸಂಪಾತಿ ಅನ್ನೋ ಹಿರಿಯ ರಣಹದ್ದಿನಿಂದ ಒಂದು ನಿರ್ಣಾಯಕ ಸುದ್ದಿ ಸಿಕ್ತು. ಸೀತೆ ದಕ್ಷಿಣದ ಮಹಾಸಾಗರದ ಆಚೆಗಿರುವ ಲಂಕಾ ದ್ವೀಪದಲ್ಲಿದ್ದಾಳೆ ಅನ್ನೋ ಖಚಿತ ಮಾಹಿತಿ ಸಿಕ್ತು. ಆದ್ರೆ 100 ಮೈಲಿ ಅಗಲದ ಸಮುದ್ರವನ್ನು ದಾಟೋದು ಹೇಗೆ? ಈ ಅಸಾಧ್ಯವಾದ ಕೆಲಸಕ್ಕೆ ಒಬ್ಬ ಅಸಾಧಾರಣ ವೀರನೇ ಬೇಕಿತ್ತು. ಆಗ ವಾಯುಪುತ್ರ ಹನುಮಂತನು ಮುಂದೆ ಬಂದನು. ಹನುಮಂತ ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ದೇಹವನ್ನ ಹಿಗ್ಗಿಸ್ಕೊಂಡು ಬರೋಬ್ಬರಿ 800 ಮೈಲಿ ವಿಸ್ತಾರವಾದ ಸಾಗರವನ್ನ ಒಂದೇ ನೆಗೆತದಲ್ಲಿ ದಾಟಿದ. ಇದು ಇಡೀ ಸೈನ್ಯದ ಪಯಣವಾಗಿರಲಿಲ್ಲ, ಬದಲಾಗಿ ಒಬ್ಬ ಯೋಧನ ಏಕಾಂಗಿ ಸಾಹಸವಾಗಿತ್ತು. ಲಂಕೆಗೆ ಹೋದ ಹನುಮಂತ ಸುಮ್ಮನೆ ಸೀತೆಯನ್ನ ನೋಡಿ ಬರ್ಲಿಲ್ಲ. ಮೊದಲು ಅಶೋಕವನದಲ್ಲಿ ಸೀತೆಯನ್ನ ಪತ್ತೆ ಹಚ್ಚಿದ. ಆಮೇಲೆ ರಾಮನ ಉಂಗುರ ಕೊಟ್ಟು ಧೈರ್ಯ ತುಂಬಿದ. ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ರಾವಣನಿಗೆ ಒಂದು ಸಣ್ಣ ಝಲಕ್ ಕೊಡೋಣ ಅಂತ 5 ಸೇನಾಧಿಪತಿಗಳನ್ನ 7 ಮಂತ್ರಿ ಪುತ್ರರನ್ನ ಸಾಯಿಸ್ತಾನೆ. ಅಷ್ಟೇ ಅಲ್ಲ, ರಾವಣನ ಸ್ವಂತ ಮಗ ಅಕ್ಷಯಕುಮಾರನನ್ನೇ ಸೋಲಿಸ್ತಾನೆ.
ಕೊನೆಗೆ ಸೆರೆ ಸಿಕ್ಕಿದ್ಮೇಲೆ ರಾವಣನ ಕಣ್ಣು ಮುಂದೆಯೇ ಇಡೀ ಲಂಕೆಗೆ ಬೆಂಕಿ ಹಚ್ಚಿ ಶತ್ರುಪಾಳಯದಲ್ಲಿ ನಡುಕ ಹುಟ್ಟಿಸ್ಬಿಡ್ತಾನೆ. ಆಮೇಲೆ ಹನುಮಂತ ಬಹುಶಃ ಆ ಕಾಲದ ಅತ್ಯಂತ ಪ್ರಮುಖವಾದ ಸುದ್ದಿಯನ್ನ ಹೊತ್ತು ರಾಮನ ಬಳಿ ಮರಳಿದ. ಕಂಡೆನೋ ಸೀತೆಯನ್ನು. ಹನುಮಂತನ ಬಾಯಿಂದ ಬಂದ ಈ ಒಂದು ಮಾತು ಎಲ್ಲವನ್ನೂ ಬದಲಾಯಿಸ್ಬಿಡ್ತು. ತಿಂಗಳುಗಟ್ಲೆ ಇದ್ದ ಹತಾಶೆ ಮತ್ತು ಕಾಯುವಿಕೆ ಕೊನೆಗೂ ಮುಗ್ದು ಈಗ ಯುದ್ಧದ ಸಿದ್ಧತೆ ಶುರುವಾಯಿತು. ಹೊಸ ಭರವಸೆಯೊಂದಿಗೆ ರಾಮನು ಸುಗ್ರೀವನ ಇಡೀ ವಾನರ ಸೇನೆಯ ಜೊತೆಗೂಡಿ ಲಂಕೆಯ ಮೇಲೆ ಯುದ್ಧ ಸಾರಲು ಸಿದ್ಧನಾಗಿ ಮಹಾಸಾಗರದ ತೀರವನ್ನ ತಲುಪಿದನು. ಆದ್ರೆ ಇಡೀ ಸೈನ್ಯದ ಮುಂದೆ ಈಗ ಸ್ವತಃ ಮಹಾಸಾಗರವೇ ಅಡ್ಡಿಯಾಗಿ ನಿಂತಿತ್ತು. ಆಗ ರಾಮನಿಗೆ ಹೆದರಿದ ಸಮುದ್ರರಾಜನೇ ಪ್ರತ್ಯಕ್ಷನಾಗಿ ನಳ ಅನ್ನೋ ವಾನರನ ನೇತೃತ್ವದಲ್ಲಿ ಸಮುದ್ರದ ಮೇಲೆ ಸೇತುವೆ ಕಟ್ಟೋಕೆ ದಾರಿ ತೋರ್ಸಿದ್ನು. ಹೀಗೆ ಒಂದು ಪೌರಾಣಿಕ ಯುದ್ಧಕ್ಕೆ ವೇದಿಕೆ ಸಿದ್ಧವಾಯಿತು. ಒಂದು ಕಡೆ ವಾನರ ಸೈನ್ಯ, ಇನ್ನೊಂದು ಕಡೆ ದೈವಿಕ ಸೇತುವೆ. ಮತ್ತು ಇವೆಲ್ಲದರ ನಡುವೆ ಒಂದು ಮಹಾಯುದ್ಧ. ಮುಂದೇನಾಗ್ಬೋದು ಅನ್ನೋ ಕುತೂಹಲ ಇದ್ದೇ ಇರುತ್ತೆ.